ನಮಸ್ಕಾರ ರೀ ಅಣ್ಣ ಸರ್. ನಮ್ದು ಮುಧೋಳ ತಾಲೂಕು ಬಾಳ್ಕೋಟ್ ಡಿಸ್ಟಿಕ್ ರಂಜುನ್ಗಿ ಊರು. ಹಾ 2 ದಿವಸ ತನಕ ಕುರಿ ಸಾಕಾಣಿಕೆ ಮಾಡಕತ್ರಿ ಸರ್ ನಾವು ಆಡಿನ ಸಾಕಾಣಿಕೆ ಕುರಿ ಸಾಕಾಣಿಕೆ ಮಾಡಕೈತಿ 10-12 ವರ್ಷ ಆತ್ರಿ. ಅದ್ರಾಗ ಈಗ ಕುರಿ ಸಾಕಾಣಿಕೆ ಸೆಡ್ ಮಾಡಿ ಈ ಸರಿ ಕುರಿದತ್ತ ಇನ್ನು ಸಪ್ರೇಟ್ ಮಾಡಿವು. ಈಗ 1 ವರ್ಷ ಆತ್ರಿ ಸರ್. ಈಗ ಎಷ್ಟು ಬ್ಯಾಚ್ ಸರ್? ಎಷ್ಟನೇ ಬ್ಯಾಚ್ ಇದು? ಸರ್ ಇದು 3ನೇ ಬ್ಯಾಚ್ ರೀ. ಇವು ಏನ್ ರೇಟ್ ಕೊಡ್ತದ್ರಿ ಸರ್ ಇವನ್ನ? ಸರ್ ಇವು ಕೆರೂರಾಗ ನಾವು ತಂದದ್ದು 7,200. ಇದು ಒಂದು 33 ಕುರಿದವ್ರಿ ಸರ್. ಮೊದಲು 25, ಮೊದಲು ಒಂದು 30, ಈಗ 2 ಬ್ಯಾಚ್ ಅವು. ಈಗ 33 ಅದಾವ್ ನೋಡ್ರಿ ಸರ್. 7,200 ಹಂಗ್ ತಂದಿದ್ವಿ. 2,000 ಸರ್ ತಂದ್ರಿ ಸರ್. ತಂದ್ ಈಗ ಒಂದ್ 2 ತಿಂಗಳ 2.5 ತಿಂಗಳ ಆಗಕ್ ಬತ್ ನೋಡ್ರಿ. ಅಂದ್ರೆ ಇನ್ನು 2 ದಿವಸ ಬೇಸ್ರಿ ಸರ್ ನೀವು? ಸರ್ ಇಲ್ಲ, ಈಗ ಬ್ಯಾಚ್ ಬಂದಿದ್ ಸರ್. ಈಗ ಕೊಡಾಕ ಬಂದಾವ್ರಿ ಈಗ. ಆಗ ನಾವು ಇನ್ನೊಂದ್ ಬಾಳ ಆದ್ರೆ ಇನ್ನೊಂದ್ 8 ದಿನದಾಗ ಇದು ಬ್ಯಾಚ್ ಹೋಗತಿ. ಅದಾದ ನಂತರ ಇದನ್ನ ಹಿಕ್ಕಟ್ ತಂದಿದ್ವಿ ಸರ್. ಇದು 4ನೇ ಬ್ಯಾಚ್ ಸರ್. ಇವು ಏನ್ ಮರಿಗಳು ಇನ್ನ ಇನ್ನ 15 ದಿವಸ ಬಿಟ್ಕೊಡು ಅಂದ್ರೆ ಏನ್ರಿ? ಯಾರೇ ವ್ಯಾಪಾರಸ್ಥರು ತೋರ್ಸ್ಯಾರೋ ಇನ್ನ ಚಲೋರ? ಸರ್ ಈಗ ವ್ಯಾಪಾರಸ್ಥರು ಹಂಗ ಬಂದ್ ಹೋಗಿದಾರು. ಈಗ ನಾವು 14ರಿಂದ 14-14 ಮಟ ಕೇಳಿದ್ರು ನಾವು ಕೊಟ್ಟಿಲ್ಲ. 15 ಮುಂದ ಬಂದ್ರ ಕೊಡ್ಬೇಕಂತೇಳಿ ಇನ್ನ ಇಟ್ಟಿವ್ರಿ. ಈಗ ಬಾಳ ಆದ್ರಿ ಇನ್ನ 8 ದಿನದಾಗ ಹೋಗ್ತಾವ್ರಿ. ಮರಿ ಜಬರ್ದಸ್ತ್ ಬಂದವ್ರಿ. ಹ್ಞೂ ಸರ್. ಚಲೋ ಬಂದವ್ರಿ. ಒಳ್ಳೆ ಟಾಪ್ ಕ್ವಾಲಿಟಿ ಮರಿನೂ ಅದಾವು. ಹ್ಞೂ ಸರ್. ಚಲೋ ಬಂದವ್ರಿ ಸರ್. ಹಾಂ ಸರ್. ಇದು 3ನೇ ಬ್ಯಾಚ್ ಅನ್ ಸರ್? ಹಾ 3ನೇ ಬ್ಯಾಚ್ ಸರ್. ಫಸ್ಟಿಗೆ ತಂದ್ ಕೂಡಲೇ ಏನೇನ್ ಮಾಡ್ತಾರೆ ಸರ್ ಇವ್ ವ್ಯವಸ್ಥೆ ರೀ? ಸರ್ ಫಸ್ಟ್ಗೆ ತಂದ ಪೆಟ್ಟಿಗೆನ ನಾವು ಸಣ್ಣ ಇದ್ದಾಗ ತಂದಾಗ ಬೆಲ್ಲದ ನೀರ್ ಇಡ್ಬೇಕು ಸರ್. ಯಾಕಂದ್ರ ಒಂದ್ ಸ್ವಲ್ಪ ಇದಕ್ ಬಂದಿರ್ತಾವಲ್ರಿ, ಒಂದ್ ಸ್ವಲ್ಪ ನೀರಿಂದು ಇದ್ರ ಸಲುವಾಗಿ ಬೆಲ್ಲದ ನೀರ್ ಇಡ್ತೀವಿ ಸರ್. ಬೆಲ್ಲದ ನೀರ್ ಇಟ್ಟು ಅವಕ್ ನಾವು ಯಥಾಸ್ಥಿತಿ ಏನ್ ಫುಡ್ ಇದು ಕೊಟ್ಟು ಎಲ್ಲಾ ಹಾಕೋತ ಹೋಗ್ತೀವಿ ಸರ್. ಬೆಲ್ಲದ ನೀರ್ ಕುಡಿಸಿ ಇದ್ ಮಾಡ್ತೀರಿ. ಮತ್ತೆ ಏನ್ ಜಂತಿನ ಔಷಧ ಯಾವಾಗ? ಜಂತಿನ ಔಷಧ ಸರ್ ತಂದ್ ಒಂದ್ 2-3 ದಿನದಾಗ ಹಾಕಬೇಕ್ರಿ ಸರ್. ಜಂತಿನ ಔಷಧ ಹಾಕ್ತಿವ್ರಿ. ಆಮೇಲೆ ಏನಾಯ್ತಿರ್ಲಿ 1 ದಿವ್ಸ ಬಿಟ್ಟು 1 ದಿವ್ಸ ಲಿವರ್ ಟಾನಿಕ್, ನ್ಯಾಚುರಲ್ ಟಾನಿಕ್ ಹಾಕ್ತಿವಿ ಸರ್. ಲಿವರ್ ಟಾನಿಕ್ ಹೆಂಗ್ರಿ ಸರ್? ವಾರದಾಗ 2 ದಿವಸದಾಗ ಹಿಂಗ ಏನಾರ ಹಾಕ್ತಿರೋ ಏನ್ ಡೈಲಿ ಹಾಕ್ತಿರೋ ಹೆಂಗ್ರಿ ಸರ್? ಲಿವರ್ ಟಾನಿಕ್ ವಾರದಾಗ ಒಂದ್ ದಿವ್ಸ ಹಾಕ್ತಿವಿ ಸರ್. ವಾರದಾಗ 1 ದಿವಸ ಲಿವರ್ ಟಾನಿಕ್ ಹಾಕ್ತಿರಿ? ಮತ್ತ ಇವಕ್ಕ ಮೊನ್ನೆ ಈಗ ಒಂದ್ 2 ತಿಂಗಳಿಂದ ಸರ ಇಟಿ ಅಟ್ಯಾಕ್ ಆಗಿ ಕೆಲವೊಬ್ರು ಫಾರ್ಮ್ನ ಮರಿ ಡೆತ್ ಆದ ಸರ್. ಆತರ ನಿಮ್ಮಲ್ಲಿ ಏನಾರ ಸಮಸ್ಯೆ? ನಮ್ಮಲ್ಲಿ ಯಾವೂ ಇಲ್ಲ ಸರ್. ವ್ಯಾಕ್ಸಿನ್ ಅದೆಲ್ಲ ಮಾಡ್ಕೊಂಡಿದ್ರಿ? ವ್ಯಾಕ್ಸಿನ್ ಮಾಡ್ತೀವಿ ಸರ್. ಸರಿ ಟೈಮ್ ಟು ಟೈಮ್ ಇಂಜೆಕ್ಷನ್ ಮಾಡ್ತೀವಿ. ಏನೋ ಒಂದ್ ಸ್ವಲ್ಪ ಈ ಬಿಸಿಲಿ ತಾಪಮಾನ ಹೆಚ್ಚಾಗಿ ಒಂದ್ ಸ್ವಲ್ಪ ಕೆಮ್ಮುದು ಇದು ಬಂದ್ರು ಅದನ್ನ ನಾವೆಲ್ಲ ಕವರ್ ಮಾಡ್ಕೋತೀವಿ. ಎಲ್ಲ ಮೆಡಿಸಿನ್ ಎಲ್ಲ ನೀವು ಮೆಡಿಸಿನ್ ಒಂದು ಮಿನಿ ಮೆಡಿಕಲ್ ಸ್ಟೋರ್ ಅನ್ನ ಓಪನ್ ಮಾಡ್ಕೊಂಡ್ಬಿಟ್ರಿ ಸರ್ ಇಲ್ಲಿ? ಹ್ಞೂ ಸರ್. ಇವು ಯಾವ ಸರ? ಇವು ಕೆಂಗೂರಿ ತಂದಿರಲ್ರಿ? ಇವು ಕೆಂಗೂರಿ ಸರ್. ಕುಂಕುಮ ಪಾಳ್ಯಕ್ ಹೋಗಿ ತಂದಿವ್ ನೋಡ್ ಸರ್. ಏನ್ ರೇಟ್ ಬಿದ್ದವ್ರ ಸರ್ ಇವ? ಸರ್ ಒಟ್ಟ ಒಂದ್ 40 ಮರಿ ಒಂದ್ ಲಾಟನ ಎಬ್ಸಿವ್ರಿ. 7,200 ಮಟ್ಟ ಬಿದ್ದಾವ್ ನೋಡ್ರಿ ಸರ್ ಒಂದೊಂದ್ ಮರಿಗೆ. ಒಂದು ಎಲ್ಲಾ ಕೂಡಿ ಒಟ್ಟು ಟೋಟಲ್ದಾಗ 7,200 ಬಿದ್ದಾವ್ ನೋಡ್ರಿ ಸರ್. ಇವು ಚಲೋದವ್ರ ಸರ್. ಹಬ್ಬ ಬೀಸದವ್ರ ಮರಿ. ಹ್ಞೂ ಸರ್. ಮುಂದೆ ಮರಿ ಶೈನಿಂಗ್ ಐತಿ ಸರ್. ಹೌದು ಸರ್. ಮರಿ ಸೆಲೆಕ್ಷನ್ ಒಂದ್ ಬಾಳ್ ಚಂದ ಮಾಡಿರಿ ಸರ್ ನೀವು. ಹ್ಞೂ ಸರ್. ಅದ ಯಾಕಂದ್ರೆ ಈ ಕುರಿ ಸಾಕಾಣಿಕೆಗೆ ಬರಾಕ ಅದ ಇಂಪಾರ್ಟೆಂಟ್ ಐತಿ ಸರ್. ಯಾಕಂದ್ರೆ ಮರಿ ಸೆಲೆಕ್ಷನ್ ಒಂದ್ ತಪ್ಪಿದ್ರೆ ಅದ ಫೌಂಡೇಶನ್ ಅದ ತಪ್ಪಿದ್ರೆ ಏನಂತಾರಲ್ಲ ಎಲ್ಲ ಫೇಲ್ ಆಗಿಬಿಡ್ತೈತಿ. ಅದೊಂದ್ ಸೆಲೆಕ್ಷನ್ ಒಂದ್ ಬಾಳ್ ಚಂದ ನೀಟಾಗಿ ಮಾಡಿರಿ ಸರ್. ಹೌದು ಸರ್. ನಮ್ದು ದಿನಚರಿ ಏನೈತಿ ಅಲ್ರಿ, ಬೆಳಿಗ್ಗೆ ಎದ್ದು ಫೆಟ್ಟಿಗೆನರಿ ಅವು ಎಲ್ಲಾ ಇದನ್ನ ಮಾಡ್ಕೊಂಡು ಗ್ವಾದ್ಲಿ ಐತಿ ಎಲ್ಲಾ ನೀಟಾಗಿ ಮಾಡ್ಕೊಂಡು ಫುಡ್ ಹಾಕ್ತಿವ್ರಿ. ಫುಡ್ ಹತ್ತಂದ್ರೆ ಗುಲ್ಗಂಜಿ ಕೊಪ್ಪದು ಹೈಟೆಕ್ ಫುಡ್, ಹೊಳ್ಳೆ ನಮ್ದೇ ಏನೈತ್ರಲ್ಲ ಗೋಧಿ, ಸಜ್ಜಿ, ಗೊಂಜಾಳ ಎಲ್ಲಾ ನಾವು ನಮ್ ಗಿರ್ನ್ಯಾಗ ಬೀಸಿರಿ ಅದ್ರ ಜೋಡಿ ಗುಲ್ಗಂಜಿ ಕೊಪ್ಪದ ಫುಡ್ ಜೋಡಿ ಮಿಕ್ಸ್ ಮಾಡ್ಕೊಂಡ ಡೈಲಿ ಫುಡ್ ಬೆಳಿಗ್ಗೆ ಹಾಕೊಂಡ ನೆಕ್ಸ್ಟ್ ಏನಂತಾರಲ್ಲ ಹೊಟ್ಟ ಹಾಕೋತೀವ್ರಿ. ಹೊಟ್ಟ ಅಂದ್ರೆ ನಾವು ಕಣ್ಕಿ ಹೊಟ್ಟ ಆಗ್ಬೋದು, ತೊಗರಿ ಹೊಟ್ಟ ಆಗ್ಬೋದು, ಹೆಸರಿನ ಹೊಟ್ಟ ಆಗ್ಬೋದು. ಒಂದ್ ಟೈಮ್ ಏನ್ ಹೊಟ್ಟ ಹಾಕ್ತಿವ್ರಲ್ಲ ಮತ್ ಸಾಯಂಕಾಲ ಹೋಗಿ ನಾವು ಮೇವ್ ಹಾಕೋತೀವ್ರಿ. ಮೇವ್ ಹೊತ್ತಂದ್ರ ಏನ್ರಿ ನಾವು ಈಗ ಗೊಂಜಾಳ ಮೇವ್ ಆಗ್ಲಿ, ಈಗ ನಮ್ಮ ವಾಡಿ ಪಡ ಚಾಲೂ ಇರ್ತಾವು ಎಲ್ಲಾ ಮಿಕ್ಸ್ ರೀ. ಎಲ್ಲಾ ಮಿಕ್ಸ್ ಒಂದ್ ಟೈಮ್ ಹಸಿ ಮೇವ್ ಕೊಟ್ಬಿಡ್ತೀವ್ರಿ. ಹಸಿ ಮೇವ್ ಯಾವಾಗ ಕೊಡ್ತೀರಿ ಸರ್? ರಾತ್ರಿ ಅಷ್ಟ ಕೊಡ್ತೀವ್ರಿ ಸರ್. ರಾತ್ರಿ. ಮತ್ತ ರಾತ್ರಿಗೆ ಏನ್ ಫುಡ್ ಹೊಟ್ಟಾದ್ರ ಸರ್? ಇಲ್ಲ ಸರ್, ಸಾಯಂಕಾಲ ಈಗ ಏನ್ ಬೆಳಿಗ್ಗೆ ನಾವು ಏನ್ ಗುಲ್ಗಂಜಿ ಕೊಪ್ಪು ಫುಡ್ ಹೊಳ್ಳಿ ಈಗೇನ್ ನಮ್ದು ಇದನ್ನ ಯಥಾಸ್ಥಿತಿ ಹಾಕ್ತಿವಲ್ರಿ ಮತ್ ಸಾಯಂಕಾಲ 6 ಗಂಟೆಗೊಮ್ಮೆ ಹಾಕ್ತಿವ್ರಿ ಸರ್. ಬೆಳಿಗ್ಗೆ 7 ಗಂಟೆಗೊಮ್ಮೆ ಹಾಕಿದ್ರೆ ಸಾಯಂಕಾಲ 6 ಗಂಟೆಗೆ ಹಾಕ್ತಿವ್ರಿ. ಹಾಕಿ ಏನತ್ರಲ್ಲ ನಾವು ಮಲಗುವಾಗ 8 ಸುಮಾರು ಏನತ್ರಲ್ಲ ಈಗ ನಮ್ಮಲ್ಲಿ ಏನ್ ಹೊಲ್ದಾಗ ಬೆಳಿತೀವ್ರಲ್ಲ ಹಸಿ ಮೇವ್ರಿ
ಒಟ್ಟು ಒಂದ್ ಫುಡ್ ಹಸಿ ಮೇವು ಕೊಡ್ತೀವ್ರಿ ಡೈಲಿ ಉಳಿದ ಟೈಮ್ದಾಗ ಅಷ್ಟು ಒಣಗಿದ್ ಡ್ರೈ ಫ್ರೂಟ್ ರೀ ಡ್ರೈ ಫುಡ್ ಒಟ್ಟ ಫುಡ್ ಹಸಿ ಮೇವು ಒಂದ್ ಟೈಮ್ ಕೊಟ್ರ ಅಂದ್ರೆ ಬಗ್ಗೆ ಇರ್ತದೆ ಸರ್. ಒಟ್ಟ ಮುಂಜಾನೆ ಒಂದ್ 2 ತಾಸು ಸಂಜೆ ಒಂದ್ 2 ತಾಸು. ಸರ್ ಗುಲ್ಗಂಜಿ ಕೊಪ್ಪದ ಫುಡ್ ಯೂಸ್ ಮಾಡಕತ್ತಿ ನಾವು ಬಾಜು ಸಾತ್ ಸರ್. ಆಚೆಗಡೆ ನಾವು ಆಡಿಯನ್ ಸಡ್ಡಿಗೂ ಯೂಸ್ ಮಾಡ್ತಿದ್ವಿ. ಅದೇನ್ ಕ್ವಾಲಿಟಿ ಏನು ಚಲೋ ಐತಿರ್ಲ ಎಲ್ಲಾ ತರ ಕೆಮಿಕಲ್ಸ್ ಬತ್ ಎಲ್ಲಾ ಚಲೋ ಕೊಡ್ತಾರ ಸರ್. ರಿಸಲ್ಟ್ ಚಲೋ ಸರ್. ರಿಸಲ್ಟ್ ಚಲೋ ಐತಿ. ಅದ್ರ ಸಲುವಾಗಿ ನಾವು ಈಗ 1 ವರ್ಷ ಆತ ಟಗರಿಗೆ ಎದನ್ನ ಯೂಸ್ ಮಾಡ್ತೀವಿ ಸರ್. ಚಲೋ ಐತ್ರಿ. ಕ್ವಾಲಿಟಿ ಎಲ್ಲಾ ತರ ಮಿಕ್ಸ್ ಐತ್ರಿ. ನೋಡ್ರಲ್ಲ ಕಲರ್ ಗಿಲರ್ ಒಳಗ್ ಹಿಂಡಿಕಾಯಿ ಎಲ್ಲಾ ತರ ಮಿಕ್ಸ್ ರೀ. ಸೋಯಾ ಎಲ್ಲಾ ಮಿಕ್ಸ್ ಮಾಡಿದ್ದಾರೆ. ಚಲೋ ಸರ್. ಚಲೋ ಐತಿ ಸರ್. ಇದರಿಂದ ಬಾಳ ನಮ್ಮ ಗ್ರೋತ್ ಬರ್ತದೆ ಸರ್. ಇದನ್ನ ಮಿಕ್ಸ್ ಮಾಡ್ಕೊಂಡು ನಾವು ಎಲ್ಲಾ ತರ ಇದ್ ಮಾಡ್ತೀವಲ್ಲ ಮರಿಗಳು ಗ್ರೋತ್ ಬರ್ತದೆ ಸರ್. 2 ತಿಂಗಳದಾಗ ನಾವು ಮಾರ್ಕೆಟಿಂಗ್ ಕಸುವಂಗ ಆಕತ್ರಿ. ಅಷ್ಟು ಚಲೋ ಬರ್ತದ್ರಿ. ಒಟ್ಟ ನಾವು ಏನ್ ಬಂದ್ ಗುಲ್ಗಂಜಿ ಫುಡ್ ರೀ ಚಲೋ ಐತ್ರಿ ಸರ್ ಕ್ವಾಲಿಟಿ.